ನಮಸ್ತೆ ಮಂಜುನಾಥ್ ಸರ್, ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು ಸರ್. ಸರ್, ನೀವು ನಮ್ಮ ತೋಟಕ್ಕೆ ಬಂದಿದ್ದು ಭಾಳ ಖುಷಿ ಆಯಿತು. ಮಿತ್ರರೇ, ಆನಂದ್ ರಾಬರ್ಟ್ ಅವರು ನಮ್ಮ ಜೊತೆ ಇದ್ದಾರೆ. ಆನಂದ್ ಅವರು ಹೇಳಿ. ಹಾಂ, ಈಗ ಪಾಪ ನೆನ್ನೆ ರಾತ್ರಿ ನಮ್ಮ ಜೊತೆಲೇ ಉಳ್ಕೊಂಡಿದ್ರಿ. ಇವತ್ತು 2ನೇ ದಿವಸ ನಮ್ಮ ಜೊತೆಲಿ ತಾವಿದ್ದೀರಾ. ಈಗ ನಮ್ಮ ಈ ಜಮೀನು ನಾವಿಲ್ಲಿ ಕೊಂಡ್ಕೊಂಡು ಒಂದು 10 ವರ್ಷದ ಮೇಲೆ ಆಯಿತು, 11 ವರ್ಷ ಆಯಿತು ಈಗಾಗಲೇ. ತೊಗೊಂಡದ ಹೊಸರಲ್ಲಿ ಬರೀ ಮಾವು ಮಾತ್ರ ಹಾಕ್ಕೊಂಡಿದ್ವಿ. ಒಂದು 350 ಮಾವು ಪ್ಲ್ಯಾಂಟ್ ಹಾಕ್ಕೊಂಡಿದ್ವಿ. ಇದು ಟೋಟಲಾಗಿ ಒಂದು 6 ಎಕರೆ ಜಮೀನಿತ್ತು. ಮಾವು 10-11 ವರ್ಷದಿಂದ ನಾವು ಬೆಳ್ಕೊಂಡು ಬರ್ತಾ ಇದ್ದೀವಿ. ಈಗ 3 ಇಯರ್ಸ್ ಬ್ಯಾಕು ಅಡಿಕೆ, ತೆಂಗು ಇವೆಲ್ಲ ಮಾಡೋಣ ಅಂಥೇಳಿ, ಮಿಶ್ರ ಬೆಳೆಯಾಗಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀವಿ. ಏನೋ ನಮಗೆ ತೋಚಿದ್ದು ಪುಸ್ತಕದ ನಾಲೆಜು, ಪುಸ್ತಕ ಓದ್ಕೊಂಡು ಏನು ಅರ್ಥ ಆಯಿತು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ವಿ. ಯಾಕೋ ನಮಗೂ ಅದು ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಮಂಜುನಾಥ್ ಸರ್ ಅವ್ರ ಪರಿಚಯ ಆಯಿತು. ಸೊ ನಿಮ್ಮ ಪರಿಚಯ ಆದಮೇಲೆ ಮಂಜುನಾಥ್ ಸಾರನ್ನ ಕೇಳಿ ತಿಳ್ಕೊಂಡು ಈಗ ಹೊಸದಾಗಿ ಏನೆಲ್ಲ ಮಾಡಬೇಕು, ನಾವು ಮಾಡಿರೋ ತಪ್ಪುಗಳೇನು, ಅವುಗಳನ್ನ ತಿದ್ದೋದಕ್ಕೇನು ಪರಿಹಾರ ಅಂತೆಲ್ಲ ಕೇಳ್ಕೊಂಡು ಮಾಡ್ತಾಯಿದ್ದೀವಿ. ಇದಕ್ಕೆ ಮೊದಲು ನಾವು ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಇಂಥದ್ದನ್ನು ಮಾತ್ರ ಹಾಕ್ತಾಯಿದ್ವಿ. ನೀರು ಸರಿಯಾಗಿ ನಾವಿಲ್ಲಿ ಡ್ರಿಪ್ ಕೊಡ್ತಾ ಇದ್ದಾಗ ನೀರಲ್ಲೂ ನಮ್ಗೆ ಬಹಳ ಸಮಸ್ಯೆಗಳು ಬರ್ತಾಯಿತ್ತು. ಡ್ರಿಪ್ಪಲ್ಲಿ ಕಟ್ಕೊಳ್ಳೋದು, ಸಿಲ್ಟ್ ಇರ್ತಾಯಿತ್ತು, ಡ್ರಿಪ್ ಕಟ್ಕೊಳ್ಳೋದು ಪ್ರಾಬ್ಲಮ್ ಆಗ್ತಾಯಿತ್ತು. ಈಗ ಮಂಜುನಾಥ್ ಸರ್ ಬಂದು ನಮಗೆ ಇಲ್ಲಿ ರಿಂಕ್ಲರ್ ಹಾಕಬೇಕು ಅಂತ ಹೇಳಿದ್ದಾರೆ. ನಿನ್ನೆ ರಾತ್ರಿ ನಾವು ಟ್ರಯಲ್ಲು ಮಾಡಿದ್ವಿ, ರಿಂಕ್ಲರಲ್ಲಿ ಟ್ರಯಲ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ರಿಂಕ್ಲರ್ ಟ್ರಯಲ್ಸು. ಈಗ ಹಸಿರೆಲೆ ಗೊಬ್ಬರಕ್ಕೆ ಬೇಕಾಗುವಂಥ ನರ್ಸರೀಸ್ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ಅಲ್ಲಲ್ಲೇ ಹಸಿರು ಬಳೆಗಳನ್ನು ಮಾಡಿಸಿದ್ದಾರೆ, ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ. ಅವರು ನಮ್ಮ ಜೊತೆಲಿ ಹೆಲ್ಪ್ ಮಾಡಿ ಅವರು ಕೆಲಸ ಮಾಡಿದ್ದಾರೆ. ಇಲ್ಲಿ ಒಂದು ಬರೀ ಬಾಯಿ ಮಾತು ಹೇಳಲಿಲ್ಲ ಪಾಪ, ನಮಗಿಂತ ಜೋರಾಗಿ ಅವರೇ ಸಂಖ್ಯೆ ಗುದ್ಲಿ ತೊಗೊಂಡು ಅವರೇ ಕೆಲಸ ಮಾಡಿ ತೋರಿಸ್ತಾ ಇದ್ದಾರೆ ನಮಗೆ. ಇಲ್ಲಿ ಕೆಲಸದವ್ರಿಗೂ ಮೋಟಿವೇಶನ್ ಕೊಡ್ತಾ ಇದ್ದಾರೆ. ಅವ್ರ ಭಾಷೆಯಲ್ಲಿ ಅವ್ರನ್ನ ಮಾತಾಡಿಸ್ಕೊಂಡು ಭಾಳ ಚೆನ್ನಾಗಿ ನಗಿಸ್ತಾ, ಯಾರಿಗೂ ಯಾಕಪ್ಪ ಇಲ್ಲಿ ಕೆಲಸಕ್ಕೆ ಬಂದ್ವಿ ಅನ್ನಿಸ್ತಾ ಇಲ್ಲ, ಎಲ್ಲರೂ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮಗೂ ಈ ಥರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈಗ ಫ್ರಮ್ ಪಾಸ್ಟ್ 2 ಡೇಸು ವಿ ಆರ್ ಎಂಜಾಯಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಇನ್ ಅ ಡಿಫ್ರೆಂಟ್ ಡೈಮೆನ್ಷನ್. ಇಷ್ಟು ವರ್ಷ ನಾವು ಮಾಡ್ತಾ ಇದ್ದು ಫಾರ್ಮಿಂಗಿಂತ ಈಗ ಒಂದು 2-3 ದಿವಸದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅದು ಬಹಳ ವ್ಯತ್ಯಾಸವಾಗಿ ನಮಗೆ ಕಾಣ್ತಾ ಇದೆ. ನಮಗೀಗ ಇಲ್ಲಿ ಮನೆ ಮುಂದೆ ಸ್ವಲ್ಪ ಹಣ್ಣಿನ ಗಿಡಗಳು ಇವೆಲ್ಲ ಹಾಕ್ಕೊಂಡಿದ್ದೀವಿ. ಇದಕ್ಕೆಲ್ಲ ಬೆಳಿಗ್ಗೆ ಫಸ್ಟು ಮಂಜುನಾಥ್ ಸಾರು ಹಸಿರು ಬಳೆನ ರೆಡಿ ಮಾಡಿಸ್ಬಿಟ್ಟಿದ್ದಾರೆ ಈಗಾಗಲೇ. ಇದರಲ್ಲಿ ಡಯಾಂಚ ಮತ್ತು ಕಪ್ಪು ಹುರುಳಿ ಮತ್ತು ಇನ್ನೇ ಸಸ್ಯ ಬೀಜಗಳನ್ನೆಲ್ಲ ಈಗ ಹಾಕಿದ್ದೀವಿ. ಈಗ ಇನ್ನು ಬೇರೆ ಕಡೆಗೆ ಈಗ ಗ್ರೀನ್ರಿ ಮಾಡ್ತಾ ಇದ್ದಾರೆ, ಅಡಿಕೆ ತೆಂಗು ಕಡೆ ಎಲ್ಲ ಮಾಡ್ಕೋತಾ ಇದ್ದಾರೆ. ಅದನ್ನು ಇವತ್ತು ಒಂದು 2 ದಿವಸದಲ್ಲಿ ಮುಗಿಸ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಟೋಟ್ಲಾಗಿ ಒಂದು 2000 ಅಡಿಕೆ ಗಿಡಗಳಿದೆ ಇಲ್ಲಿ. ಸೊ ಎಲ್ಲ ಅಡಿಕೆ ಗಿಡಗಳಿಗೂ ಈಗ ಬ್ರಷ್ ಕಟಿಂಗ್ ಮಾಡಿಕೊಂಡು ನಾವೀಗ 3-4 ವರ್ಷದಿಂದ ಇಲ್ಲೆಲ್ಲೂ ಇದು ಮಾಡಿಲ್ಲ, ಟಿಲೇಜ್ ಮಾಡೇ ಇಲ್ಲ. ಬರೀ ಬ್ರಷ್ ಕಟ್ಟಲ್ಲಿ ಮಾತ್ರ ಮಾಡ್ಕೋತಾ ಇದ್ದೀವಿ. ಅದು ಸರಿಯಾಗಿ ಕೊಳಿತಾ ಇರಲಿಲ್ಲ, ಅದು ಅಂದರೆ ಕಳೀತಾ ಇರಲಿಲ್ಲ ಗೊಬ್ಬರ. ಈಗ ಸಾರು ಹೇಳಿದ ಮೇಲೆ EM1 ದ್ರಾವಣ ಸೊಲ್ಯೂಷನ್ನು ಮತ್ತು ಹಿಂಡಿ ದ್ರಾವಣನ ಮೊದಲನೇ ಬಾರಿ ನಾವು ಮಾಡ್ತಾಯಿದ್ದೀವಿ. ಸೊ ನಮಗೂ ಹಿಂಡಿ ದ್ರಾವಣ ಇರಬೇಕು ಗೊತ್ತಿರಲಿಲ್ಲ ಇಷ್ಟು ವರ್ಷದವರೆಗೂ. ನಾವು ಬರೀ ಜೀವಾಮೃತ ಮಾಡಬೇಕು ಅಂದ್ಕೊಂಡಿದ್ವಿ. ಹಸು ಸಾಕ್ಲಿಕ್ಕೆ ಭಾಳ ತೊಂದರೆ ಆಗ್ತಾಯಿತ್ತು. ಅದಕ್ಕೆ ಬೇರೆ ಕಡೆ ಸಗಣಿ ಗಂಜಲ ಕೊಟ್ಟು ಅದು ಯಾಕೋ ಸರಿ ಹೋಗ್ತಾ ಇರಲಿಲ್ಲ. ಈಗ ಹೋಲ್ಸೇಲ್ ರೇಟಲ್ಲಿ ಸೋರ್ಸು ಸಾರೆ ಮಾಡಿಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಸಿಕ್ಕಿರುವಂಥ ಎಲ್ಲ ಬೀಜಗಳು, ಹಿಂಡಿ ಇವೆಲ್ಲ ಸೋರ್ಸ್ ಎಲ್ಲ ಸಾರೆ ಕೊಟ್ಟಿದ್ದಾರೆ. ಎಲ್ಲ ಕಡೆಯಿಂದ ಭಾಳ ಕಡಿಮೆ ದರದಲ್ಲಿ ತೊಗೊಂಡಿದ್ದೀವಿ. ನಾವು ಇದನ್ನು ಈಗ ಹಿಂಡಿ ದ್ರಾವಣ ಮಾಡೋದಕ್ಕೆ ಡ್ರಮ್ಮೆಲ್ಲ ತಂದು ರೆಡಿ ಮಾಡ್ಕೊಂಡಿದ್ದೀವಿ. ನಿನ್ನೆ ರಾತ್ರಿ ಮಾಡಿದ್ದು ಆಲ್ರೆಡಿ 2 ಕಡೆ ಹಾಕಿದ್ದೀವಿ, 2 ಡ್ರಮ್ಮಲ್ಲಿ. ಇನ್ನೂ 2 ಡ್ರಮ್ಮಲ್ಲಿ ಇವತ್ತು ಮಾಡ್ಕೋತಾ ಇದ್ದೀವಿ ಇವತ್ತು. ಸೊ ಇನ್ನೂ ನಮ್ಮ ಪ್ರಕಾರ ನಮ್ಮ ಗಿಡಗಳು ಏನು ಸ್ಟ್ರೆಸ್ಸಲ್ಲಿದೆ, ಒಂದು 2-3 ತಿಂಗಳಲ್ಲಿ ಸರಿ ಹೋಗ್ಬೋದು ಅಂಥೇಳಿ ನಮ್ಗೆ ಅನ್ನಿಸ್ತಾ ಇದೆ. ಈಗ ವಿ ಆರ್ ವೆರಿ ಪಾಸಿಟಿವ್ ಅಬೌಟ್ ಇಟ್. ಯಾಕಂದರೆ ಇಲ್ಲಿ ಅಕ್ಕಪಕ್ಕದವ್ರು ಎಲ್ಲರೂ ಅಡ್ವೈಸ್ ಕೊಟ್ಟವ್ರೆ ಫ್ರೀಯಾಗಿ. ಒಂದು ಸ್ವಲ್ಪ DAP ಹಾಕಿಬಿಡಿ, ಯೂರಿಯಾ ಹಾಕಿಬಿಡಿ, ಸೊ ದಟ್ ನಿಮಗೆ ಎಲ್ಲವೂ ಸ್ಟ್ರೆಸ್ಸಿಂದ ರಿಲೀಸ್ ಆಗಿಬಿಡುತ್ತೆ, ದಟ್ಟ ಪುಷ್ಪವಾಗಿ ಅಥವಾ ತುಂಬ ಗಾಢ ಹಸಿರಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಇಷ್ಟು ವರ್ಷ ಹಾಗೆ ನ್ಯಾಚುರಲಾಗಿ ಬೆಳಿಬೇಕು ಅಂದ್ಕೊಂಡ್ಬಂದು ಸಡನ್ನಾಗಿ ಮತ್ತೆ ಗೊಬ್ಬರ ತಂದು ಹಾಕಿ ಅಥವಾ ಗೌರ್ಮೆಂಟ್ ಗೊಬ್ಬರ ಅಥವಾ ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಮತ್ತೆ ಭೂಮಿನ ಹಾಳು ಮಾಡ್ಕೊಳ್ಳೋದು ಬೇಡ ಅಂಥೇಳಿ ನಾವು ಯೋಚನೆ ಮಾಡ್ತಾಯಿದ್ವಿ. ಈಗ ಸಾರ್ ನಮ್ಮ ಜೊತೆ ಹೇಳಿದ್ಮೇಲೆ ನಮಗಂತೂ ಪೂರ್ತಿ ಧೈರ್ಯ ಬಂದಿದೆ ಈಗ. ಸೊ ಈ ಇನ್ನೊಂದು 3-4 ಮಂತ್ಸಲ್ಲಿ ವಿ ವಿಲ್ ಬಿ ಏಬಲ್ ಟು ಸಿ ದಿ ರಿಸಲ್ಟ್ ಇಲ್ಲಿ. ಆಗ ಮತ್ತೆ ಸಾರ್ನ ಕರೆಸ್ತೀವಿ. ಇನ್ನೊಂದು ಸರಿ ತಾವು ಬಂದಿದ್ದೆಲ್ಲ ನೋಡಿ ಸರ್. ಈಗ ನೀವು ಹೇಗೆ ಹೇಳಿದ್ರಿ ಅದೇ ಥರ ಇನ್ಸ್ಟ್ರಕ್ಷನ್ ನಾವು ಫಾಲೋ ಮಾಡಿ ಮಾಡ್ತಾಯಿದ್ದೀವಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.